ಅಕ್ರಮವಾಸಿಗಳಿಗೆ ಸೂರು ಭಾಗ್ಯವನ್ನು ಕಲ್ಪಿಸಿಕೊಡುವ ರಾಜ್ಯ ಸರ್ಕಾರದ ನಿರ್ಧಾರ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ವಿಚಾರದಲ್ಲಿ ನಿರ್ಮಾಣವಾದಂತಹ ಗೊಂದಲಗಳು ಇವತ್ತಿಗೂ ಕೂಡ ಬಗೆಹರಿದಿಲ್ಲ. ಒಂದು ಕಡೆ ಮನೆ ಕಳೆದುಕೊಂಡಂತಹ ಎಲ್ಲರಿಗೂ ಕೂಡ ಮನೆ ಸಿಗುತ್ತೆ ಅಂಥೇಳಿ ಅಕ್ರಮವಾಸಿಗಳು ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಈ ವಿಚಾರದಲ್ಲಿ ಈಗ ಹೊಸ ಟ್ವಿಸ್ಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಏನದು ಹೊಸ ಟ್ವಿಸ್ಟ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಮಗೂ ಮನೆ ಬೇಕು, ನಮಗೂ ಮನೆ ಕೊಡಿ, ಅರ್ಜಿ ಹಾಕಿದ್ದೇವೆ, ದಾಖಲೆ ನೀಡಿದ್ದೇವೆ, ಸರ್ಕಾರ ಮನೆ ಕೊಡದಿದ್ರೆ ಇಲ್ಲೇ ಇರುತ್ತೇವೆ. ಎಸ್, ಮೊನ್ನೆ ಸ್ಥಳೀಯ ಶಾಸಕ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡರ ಸಭೆಯ ಬಳಿಕ ಕೋಗಿಲು ಲೇಔಟ್ ನಿವಾಸಿಗಳಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆ ನೀಡುವ ಕಾರ್ಯಕ್ಕೆ ಶರವೇಗ ಸಿಕ್ಕಿದೆ. ನಿನ್ನೆ ಇಡೀ ದಿನ ಜಿಬಿಎ, ಕಂದಾಯ, ಬೆಸ್ಕಾಂ ಮತ್ತು ವಸತಿ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಅರ್ಜಿಗಳ ಪರಿಶೀಲನೆ ಮಾಡೋ ಜೊತೆಗೆ ಕನಿಷ್ಠ 5 ವರ್ಷಗಳಿಂದ ವಾಸವಾಗಿದ್ದು ಅರ್ಹ ದಾಖಲೆ ಪತ್ರಗಳನ್ನ ಹೊಂದಿರುವ ಪಟ್ಟಿಯನ್ನ ಸಿದ್ಧ ಮಾಡಿ ಅವರಿಗೆ ಕರೆ ಮಾಡಿ ಮತ್ತೊಮ್ಮೆ ದಾಖಲೆ ಪತ್ರಗಳ ಪರಿಶೀಲನೆ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನಮ್ಮ ಗುಡಿಸಲು ಮನೆಯನ್ನ ಕೆಡವಿದ್ದೀರಾ, ನಾವು ಇಲ್ಲೇ 10 ವರ್ಷಗಳಿಂದ ವಾಸವಾಗಿದ್ದೇವೆ ಅಂತ ಒಟ್ಟು 264 ಅರ್ಜಿಗಳು ಪುನರ್ವಸತಿಗೆ ಬಂದಿದೆ. ಇದರಲ್ಲಿ ಸರ್ಕಾರ ಅರ್ಹತೆ ಹೊಂದಿರೋ ಸುಮಾರು 36 ಅರ್ಜಿಗಳನ್ನ ಫೈನಲ್ ಮಾಡಿದ್ದು ನಾಳೆಯೇ ಮನೆ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಆದ್ರೆ ಉಳಿದವರು ಈಗ ನಮಗೆ ಮನೆ ಸಿಗುತ್ತಾ ಇಲ್ವಾ ಅನ್ನೋ ಆತಂಕದಲ್ಲಿದ್ದು ನಾವು ಇಲ್ಲೇ 10, 15, 20, 30 ವರ್ಷಗಳಿಂದ ವಾಸವಾಗಿದ್ದೇವೆ. ವೋಟರ್ ಐಡಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್ ನೀಡಿದ್ದೇವೆ. ನಮಗೂ ಅಧಿಕಾರಿಗಳು ಕಾಲ್ ಮಾಡ್ತಾರೆ ಅಂತ ಆಶಾದಾಯಕ ಸ್ಥಿತಿಯಲ್ಲಿದ್ದಾರೆ. ನಾವು 28 ವರ್ಷ నుంచి ಇದ್ದೀರಿ. ನಮ್ಮ ಮಕ್ಳಿಗೆ ಇಲ್ಲೇ ಮದುವೆ ಮಾಡಿದ್ದೀನಿ, ಇಲ್ಲೇ ಮೊಮ್ಮಕ್ಳಿಗೆ ಸ್ಕೂಲ್ಗೆ ಸೇರ್ಸಿದ್ದೀನಿ. ನಾನು ಎಲ್ಲ ಇಲ್ಲೇ ಮಾಡಿದ್ದೀನಿ. ನಮ್ಮ ಹತ್ರ ನೋಡಿ ಎಲ್ಲ ಐತೆ, ಆಧಾರ್ ಕಾರ್ಡ್ ಐತೆ, ಪಾನ್ ಕಾರ್ಡ್ ಐತೆ, ಪ್ರತಿಯೊಂದು ಐತೆ ಸರ್. ನಮ್ಮ ಹತ್ರ ಏನು ಕಮ್ಮಿ ಇಲ್ಲ. ಲೈಟ್ ಬಿಲ್ಗಳೆಲ್ಲ ಸಿಕ್ಕಿಲ್ಲ ನಮ್ಗೆ. ಮನೆ ಕಿತ್ತಿದ್ದವಾಗ ನೋಡಿ ಹಾಕಿದ್ದೀನಿ ಸರ್, ಎಲ್ಲರಿಗೆ ಹಾಕಿದ್ದಿ, ಹಂಗ ಬರೋದಿಲ್ಲ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟ್ ಕಾರ್ಡ್, ರೇಷನ್ ಕಾರ್ಡ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಅದೇ 28. 3 ಜನ. ಸರ್ಕಾರ ನಮಗೆ ಮನೆ ನೀಡದೆ ಹೋದ್ರೆ ನಾವು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ನಾವೆಲ್ಲ ಇಲ್ಲೇ ಇದ್ದವರು, ನಮ್ಮ ಮನೆಗಳನ್ನ ಕೆಡವಿದ್ದಾರೆ. ಅವರು ಹೇಳಿದಂತೆ ಈಗ ಅರ್ಜಿ ಹಾಕಿದ್ದೇವೆ. ಸರ್ಕಾರ ನಮಗೆ ಫ್ಲಾಟ್ ಕೊಡಬೇಕು, ಕೊಡದೆ ಹೋದ್ರೆ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ ಅಂತಿದ್ದಾರೆ. ನಮ್ದು ಮನೆಗಳು ಕಿತ್ತಾಕಿರೋದೆ, ನಮ್ಗೆ ಇನ್ನ ಏನೂ ಬರಿಲ್ಲ. ರೇಷನ್ ಇಲ್ಲೇ ತೆಗಿಯೋದು. ನಾನು ಮುಂದೆ ಎಲ್ಲ ಐತೆ ಸರ್. ನಮ್ಮ ಹತ್ರ ಏನು ಇಲ್ಲ. ಅವ್ರಿಗೆ ಚೆಕ್ ಮಾಡ್ತಾವ್ರೆ. ನಾವು ಮುಂಚೆ ನಿಂತಿದ್ದೀರಿ, ಅವರು ಈ ನಡುವೆ ಬಂದಿದ್ದವರು. ನಮ್ಗೆ ಬಿಟ್ಟು ಅವ್ರಿಗೆ ಕೊಡ್ತಾವ್ರೆ. ಕೊಳ್ಳಿ, ನಮ್ಮ ಭಾಗನೂ ನಮ್ಗೆ ಕೊಳ್ಳಿ. ಏನ್ ಮಾಡೋದು, ನಮ್ಗೆ ಕೊಡ್ಬೇಕಿರೋದು ಮನೆ. ಬೇಗನೆ ಕೂತ್ಕೊಂಡ್ಲಿ ಅವ್ರು ಇಲ್ಲೇ. ಏನ್ ಮಾಡ್ತಿದ್ದೋ ಏನ್ ಮಾಡ್ತಾರೋ. ನಮ್ದು ಫಕೀರ್ ಜನ 50 ಜನ ಉಂಟು. 80 ಇದ್ದೀರಾ ಇಲ್ಲಿ? ನಮ್ದು ಜನ ಅಂತ ಫಕೀರ್ ಜನ. ಬೇರೆ ಜನ ಬರ್ತಿದ್ದಾರೆ, ಏನು ಕೇಳ್ತಾರೆ ನಮ್ಗೆ ಗೊತ್ತು. ಒಟ್ನಲ್ಲಿ ಕೋಗಿಲು ಲೇಔಟ್ ಅಕ್ರಮ ವಾಸಿಗಳಿಗೆ ಮನೆ ಹಂಚಿಕೆ ಮಾಡೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಜೊತೆಗೆ ನಿಯಮಗಳನ್ನ ಪಾಲನೆ ಕೂಡ ಮಾಡಬೇಕಾಗಿದೆ. ಸರ್ಕಾರ ಈಗ ಏನ್ ಮಾಡುತ್ತೋ ಕಾದು ನೋಡಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.